Hi, welcome back to my YouTube. ಹಾಯ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಮಾವನು ಬಂದಿದ್ದಾರೆ ನಿನ್ನೆ, ಸೊ ಅದಕ್ಕೋಸ್ಕರ ನಮ್ಮ ಕುಲದೇವರಿಗೆ ಹೋಗ್ತಾ ಇದ್ದೀವಿ. ಈಗ ಕುಲದೇವರು ನಮ್ಮದು ಗಣಪತಿ, ಬಲಮುರಿ ಗಣಪತಿ. ಸೊ ಮಾವ, ನಾನು, ಅತ್ತೆ, ಪಾಪು, ಆದಿ ಎಲ್ಲರೂ ಸೇರಿ ನಾವು ಇವಾಗ ಕುಲದೇವರಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲೇನೋ ಕೊಚ್ಚಿಬಿಟ್ಟಿದ್ದೆ, ಸೊಳ್ಳೆ ಆಗಿರ್ಬೋದು. ಸೊ ಇವಾಗ ಹೋಗೋಕ್ಕೆ ರೆಡಿ ಆಗಿದ್ದೀನಿ. ಈಗ ಎಷ್ಟು ಗಂಟೆ ಆಗಿದೆ ಅಂದರೆ 11:15 ಆಗಿದೆ. ಈಗ ಹೋಗ್ಬೇಕಲ್ಲ. ಇಪ್ಪಳೆಲ್ಲ ಯಾಕೆ ಗಾಡಿ ಬಂತು. ಸೊ ಇವಾಗ ಆದಿಗೂ ಕೂಡ ರಜೆ ಇತ್ತಲ್ಲ, ಸೊ ಸಂಡೇ ಆಗಿರೋದ್ರಿಂದ ನಾವು ಈಗ ಸಮಯ ಒಂದು 12 ಗಂಟೆ ಆಗಿತ್ತೇನೋ. ಸೊ ಹೋಗ್ತಾ ಇದ್ವಿ. ನೋಡ್ತಿರ್ಬೋದು ಯಾವ ಥರ ಬಿಸಿಲಿತ್ತು ಅಂದರೆ ಒಂಥರ ಬೇಸಿಗೆಗಾಲನೇ ಶುರುವಾಗಿದೆ ಅಂತ ಅಂತಿರ್ಬೇಕು, ಆ ಥರ ಅನಿಸುತ್ತೆ. ಎಷ್ಟು ಬ್ಲೂ ಇದ್ದು ಅಂದರೆ ಫುಲ್ಲು ಕ್ಲಿಯರ್ ಇದ್ದು ನೀರು. ಇದೆಂತ ಕಾಫಿ ಗಿಡನ ಅತ್ತೆ ಅಲ್ಲ ಬಾಬಾ? ಕಾಫಿನ ಇರುತ್ತೆ. ಬರ ಮುಂದೋಗ ಅಜ್ಜನ ಸಂತೆ. ನಂತರ ನಾವೆಲ್ಲರೂ ಸೇರಿ ದರ್ಶನನ ಮಾಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಸ್ವಲ್ಪ ಹೊತ್ತು ಪ್ರದಕ್ಷಿಣೆ ಎಲ್ಲ ಹಾಕೊಂಡಾದ್ಮೇಲೆ ಅತ್ತೆ, ನಾನು, ಸುಹಾಸ್ ಮತ್ತು ಆದಿ ಎಲ್ಲ ಕೂತ್ಕೊಳ್ತಾ ಇದ್ವಿ. ಅಜ್ಜಿದದು ಕೊಡು, ಅಜ್ಜಿ ಕೊಡು ಅದು ಕಾಫಿ. ಕೇಳಲ್ಲ. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಟೈಮ್ ಕೂಡ ಆಗಿತ್ತು. ಹಾಗೆ ಮಾವನು ಕೂಡ ಹುಬ್ಳಿಗೆ ಹೋಗ್ತಾ ಇರೋದ್ರಿಂದ ಊಟ ಮಾಡಿಕೊಂಡು ಮನೆ ಕಡೆ ಬಂದ್ವಿ. ಸೊ ನಾವೊಂದು ಮೀಶೋದಿಂದ ಒಂದು ಆರ್ಡ್ರ್ ಮಾಡಿದ್ದೆ, ತುಂಬ ಚೆನ್ನಾಗಿದೆ ನೆಕ್ ಪೀಸು. ಸೊ ಅದು ಕೂಡ ಬಂದಿತ್ತು. ಸೊ ಅದನ್ನು ಈಗ ತೋರಿಸಿಲ್ಲ, ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತೋರಿಸ್ತೀನಿ ಅದನ್ನು. ಇಲ್ಲಿ ಬಾರಿ ನೀನು ಕರಿತೆ ಗೊಂಬೆ, ಬಾರೆ ಇಲ್ಲಿ. ಈಗ ನೋಡಿ ಕರಿತೀನಿ ಅವಳನ್ನ, ಹೆಂಗೆ ಬರ್ತಾಳೆ ಅಂತ. ಗೊಂಬೆ ಬಾ, ತೋಟಕ್ಕೆ ಹೋಗೋಣ. ಬಾರಮ್ಮ, ಬಾರೆ, ಹೇಗೆ ಬರ್ತಾಳೆ ನೋಡಿ. ಬಾ ಬಾ, ನೋಡಿ ನನ್ನ ಜೊತೆಗೆ ಬರೋಕ್ಕೆ ರೆಡಿ. ಈಗ ನೋಡ್ತಾ ಇರ್ಬೋದು, ಇವನು ಬಂದ. ಅಯ್ಯೋ ನೋಡಿ ಫ್ರೆಂಡ್ಸ್, ಸ್ನೇಹಿತರೆ, ಏನು ಗೊತ್ತಾ, ಈ ಮಲೆನಾಡು ಆಗಿರ್ಬೋದು ಅಥವಾ ಕರಾವಳಿ ಆಗಿರ್ಬೋದು, ತುಂಬ ಖುಷಿ ಕೊಡುತ್ತೆ ನೋಡೋಕ್ಕೆ. ಆ ಫಾಲ್ಸ್ ಆಗಿರ್ಬೋದು, ಆ ಗ್ರೀನರಿ ಆಗಿರ್ಬೋದು, ನೋಡೋಕ್ಕೆ ತುಂಬ ಮನಸ್ಸಿಗೆ ಹಿತವಾಗಿರುತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ಸ್ನ ತೋರಿಸ್ತಾ ಹೋಗ್ತೀನಿ ಬನ್ನಿ.
ಇದು ನಮ್ಮ ತೋಟ ಆಯಿತಾ. ನೋಡಿ ಈ ಗಿಡ ಈ ಪೈಪಿನ ಮೇಲೆ ಬಿತ್ಕೊಂಡಿದೆ ನೋಡಿ. ಯಾವಾಗಂದರೆ ಆವಾಗ ಗೊತ್ತಾಗೋದಿಲ್ಲ ಸಮಸ್ಯೆ ಹೇಗೆ ಬರುತ್ತೆ ಅಂತ ಅಂದು ಈ ಮಳೆಗಾಲದಲ್ಲಿ ಆಯಿತಾ. ಈ ತೋಟದಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ, ಅಡಿಕೆನ ಮಂಗ ತಿಂದು ಹಾಕಿರೋದು. ಹಾಗೆ ಹೀಗೆ ಬನ್ನಿ ತೋರಿಸ್ತೀನಿ. ಈಗ ಇಷ್ಟೆಲ್ಲ ಫಲ ಬಂದಿದೆ ಆಯಿತಾ. ಅಡಿಕೆ ಗಿಡ, ಈ ಅಡಿಕೆ ಗಿಡ ಇಷ್ಟೆಲ್ಲ ಫಲ ಬಂದಿದೆ, ಎಷ್ಟು ಖುಷಿ ಆಗುತ್ತೆ ನೋಡೋಕ್ಕೆ. ಹಾಗೆ ಹೀಗೆ ನೋಡ್ತಾ ಹೋಗಿ ಈ ಪೇರ್ಲೆ ಗಿಡದ ಮೇಲೆ ಅಡಿಕೆ ಗಿಡ ಮುರಿದು ಬಿತ್ತು. ಅಂದರೆ ಇಲ್ಲಿ ಹೆಚ್ಚಾಗಿ ಮಳೆ ಬೀಳೋದ್ರಿಂದ ಎಷ್ಟು ಸಮಸ್ಯೆ ಅಂದರೆ ಅಡಿಕೆ ಗಿಡ ಮುರಿದು ಬೀಳೋದಾಗಿರ್ಬೋದು. ಎಷ್ಟು ಚೆನ್ನಾಗಿ ಫಲ ಬಂದಿರುತ್ತೆ ನೋಡಿ. ಈ ಥರನೂ ಸಮಸ್ಯೆಗಳು ಉಂಟಾಗುತ್ತೆ ಇಲ್ಲಿ ನೋಡಿ. ಅಲ್ಲೊಂದು ಮರ ಮುರ್ಕೊಂಡು ಬಿದ್ದಿದೆ, ಇಲ್ಲಿ ಲವಂಗದ ಗಿಡ, ಹೀಗೆ ತುಂಬ ಸಮಸ್ಯೆಗಳು ಇರ್ತವೆ ಇಲ್ಲಿ ನೋಡಿ. ಚೆನ್ನಾಗಿರುತ್ತೆ ನೋಡೋಕ್ಕೆ, ಆದರೆ ಇಲ್ಲಿದ್ದು ನಾವು ಜೀವಿಸ್ತೀವಲ್ಲ ಅವ್ರಿಗೆ ಮಾತ್ರ ಗೊತ್ತು ನೋಡಿ. ಇದು ಲವಂಗದ ಗಿಡ, ಅಲ್ಲೊಂದು ಅಡಿಕೆ ಮರ ಮುರಿದು ಬಿದ್ದಿದೆ ನೋಡಿ, ಎಷ್ಟು ಫಲ ಬಂದಿತ್ತು ಆಯಿತಾ. ಇಲ್ಲೊಂದು ಲವಂಗದ ಗಿಡ, ಹೀಗೆ ತುಂಬ ಥರದ ಪ್ರಾಬ್ಲಮ್ಸು. ಇಷ್ಟೇ ಅಲ್ಲ ಸ್ನೇಹಿತರೆ, ಏನು ಗೊತ್ತಾ, ಇಲ್ಲಿ ಜೋರು ಮಳೆ ಬಂತು ಅಂದರೆ ಸಾಕು, ಕರೆಂಟ್ ಇರೋದೇ ಇಲ್ಲ. ಹಾಗೆ ಕರೆಂಟ್ ಇರೋದಿಲ್ಲ ಅಂದರೆ ಹೇಗೆ ಅಂದರೆ ಈಗ ಈ ಕಡೆ ಪ್ರದೇಶದಲ್ಲಿ ಏನಾಗುತ್ತೆ ಅಂತ ಅಂದರೆ ಮನೆಗೆ ಒಂದೊಂದು ಪಂಪು ಅಂತ ಇಟ್ಬಿಡ್ತಾರೆ. ಹಾಗಾಗಿ ಕರೆಂಟ್ ಇಲ್ಲ ಅಂದರೆ ನೀರಿನ ಸಮಸ್ಯೆ ಅಂತೂ ಕೇಳಲೇಬೇಡಿ ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಒಂದು ಮರ ಮುರ್ಕೊಂಡು ಬಿದ್ದಿದೆ. ಹೀಗೆ ತುಂಬ ಸಮಸ್ಯೆ ಆಗುತ್ತೆ ಇಲ್ಲಿ. ನೋಡೋಕ್ಕೆ ಚಂದನೇ, ಖುಷಿ ಆಗುತ್ತೆ ಮನಸ್ಸಿಗೆ ಮಾತ್ರ. ಆದರೆ ನಾವಿದ್ದಿಲ್ಲಿ ಜೀವಿಸ್ತೀವಲ್ಲ, ಸೊ ಅವ್ರಿಗೆ ಗೊತ್ತು ಏನು ಕಷ್ಟ ಅನ್ನೋದು. ಮಳೆ ಬಂದರೆ ಸಾಕು ಮರ ಮುರ್ಕೊಂಡು ಬೀಳೋದು, ಹೀಗೆಲ್ಲ ಆಗಿಬಿಡುತ್ತೆ ನೋಡಿ. ವಾತಾವರಣ ತುಂಬ ಚೆನ್ನಾಗಿದೆ, ಸೊಗಸಾಗಿದೆ, ಮನಸ್ಸಿಗೆ ಹಿತ ನೀಡುತ್ತೆ ಆಯಿತಾ. ಆದರೆ ಈ ಥರನೂ ಸಮಸ್ಯೆ ಉಂಟು. ಹೀಗೆ ಯಾವಾಗ ಕರೆಂಟ್ ಬರುತ್ತೋ ಅವಾಗೇ ಬಂದು ಮಿಷನ್ ಚಾಲು ಮಾಡೋದು, ಹೀಗೆ ಸಾವಿರ ಉಂಟು ಇಲ್ಲಿ ಸಮಸ್ಯೆಗಳು. ಅವರಿಬ್ಬರು ಹೇಗೆ ಆಟ ಆಡ್ತಾ ಇದ್ದಾರೆ. ಬಟ್ ನಮ್ಮನ್ನು ಯಾವಾಗಲೂ ನಮ್ಮ ಜೊತೆಗೆ ಪ್ರೊಟೆಕ್ಟ್ ಮಾಡೋದು ಅಂದರೆ ಇವರೇ ನೋಡಿ. ಅವ್ರನ್ನ ಇಲ್ಲಿ ಬಾರಿ ನೀನು ಗೊಂಬೆ, ನನ್ನ ಬೀಳ್ಸಾಕಿದ್ರು ಪೆಟ್ಟು ಗೊತ್ತಾತಲ್ಲ ಗೊಂಬೆ. ಎಂಥದ್ದು ಇಲ್ಲಿ ಬರ್ರೋ ನೋಡಿ. ಅವರಿಗೆ ಎಷ್ಟು ಖುಷಿ ನೋಡಿ. ಗೊಂಬೆ ನಂಗನ್ಸುತ್ತೆ ಅವು ಜಗಳ ಆದರೆ ಅವಿಬ್ಬರು ಆಟ ಆಡ್ತಾ ಇದ್ದಾರೆ. ಹಾಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು. ನೋಡ್ತಿರ್ಬೋದು ಅಲ್ಲೊಂದು ಅಡಿಕೆ ಮರ ಮುರ್ಕೊಂಡಿದ್ದೆ ಆಯಿತಾ. ಒಂದೊಂದು ಪಾಲಲ್ಲೇ ಒಂದು 5-6 ಗಿಡ ಮುರಿದು ಬಿಡುತ್ತೆ. ಈಗ ಜೋರು ಗಾಳಿ ಬೀಸಿದಾಗ ದೊಡ್ಡ ಎತ್ತತ್ರ ಮರ ಎಲ್ಲ ಬಿದ್ದುಬಿಡುತ್ತದೆ. ಅಲ್ಲೊಂದು ಕಾಣ್ತಿರ್ಬೋದು ನಿಮಗೆ ಆಯಿತಾ. ಹೀಗೆಲ್ಲ ಪ್ರಾಬ್ಲಮ್ಸ್ಗಳು ಉಂಟು. ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಲ್ವಾ ನಮ್ಮ ಮನೆ. ಖುಷಿಯಾಗುತ್ತೆ ನೋಡಿ ನಮ್ಮ ಮನೆ ಹೇಗಿದೆ ನೋಡಿ. ಈ ನೀರಿನ ಪೈಪಿನ ಮೇಲೆ ಮರ ಮುರ್ಕೊಂಡು ಬಿದ್ದಿದೆ. ಸೊ ಇದನ್ನ ತೆಗೆದು ಹಾಕಬೇಕು. ಇದೆಲ್ಲ ಇದೆಷ್ಟು ಕೆಲಸ ನಮ್ಮ ಭಟ್ರಿಗೆ. ನೋಡಿ ಇವನಿಗೆ ಈ ಥರ ಲಾಕ್ ಮಾಡಿ ಇರ್ಬೇಕು ನಾವು. ತಡಿಯೋ ನಿಮಿಷ, ಇದು ಹೆಂಗಪ್ಪ ತಡಿಯೋ. ಈಗ ನೋಡಿ ಅವನೇ ಹೆಂಗೆ ತೆಕ್ಕೊಳ್ತಾನೆ ನೋಡಿ. ನೋಡಿ ಹೆಂಗೆ ಬರ್ತಾನೆ ನೋಡಿ. ಇವನೇ ಡಾನು ನಮ್ಮ ಮನೆಯವು.
ಚಿತಾ ಕಟ್. ಬೇಡ, ಒದ್ದಾಗ್ಬಿಡ್ತೀನಿ ನೀನು. ಸಮಾಧಾನ ಮಾಡ್ಕ. ತಡಿ ಒಂದು ನಿಮಿಷ. ಸಿಟ್ ಡೌನ್, ಸಿಟ್ ಸಿಟ್ ಸಿಟ್. ರಿಲ್ಯಾಕ್ಸ್ 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 ರಿಲ್ಯಾಕ್ಸ್. ಚಿತಾ ಎಲ್ಲ ಹತ್ತಿದ್ಯೆ? ಚಿತಾ ಬೇಡ ನೀನು ಹೋಗೋದು. ಗೊಂಬೆ ಹೋಗ್ತೀಯಾ? ಹೋಗ್ತೀನಿ. ಹಾಂ ಸರಿ 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 ಸರಿ, ಆಯ್ತು ಆಯ್ತು. ಸ್ಟೇ 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 ಸ್ಟೇ. ರಿಲ್ಯಾಕ್ಸ್ 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 ರಿಲ್ಯಾಕ್ಸ್. ಹೋಗಿ ಈಗ. ನೋಡಿ ಸಿಂಹ ಹೆಂಗಿದ್ದಾರೆ ನಮ್ಮ ಮನೇಲಿ. ಸಿಂಹ ಹೆಂಗಿದ್ದಾರೆ ಇವರು. ಸಿಂಹನ ಸಾಕಿದೆ ಚಿಮ್ಮಿ. ಗೊಂಬೆ ಚಿತಮ್ಮ. ಚಿತಾ ಚಿತಾ ನೀನು ಹೋಗ್ತೀನಿ. ಹಾಂ ನೀನು ಹೋಗ್ತೀಯಾ? ಹಾಂ ಹೋಗ್ತೀಯಾ ನೀನು? ಹಾಂ ಹಿಂಗೆ ನಿಂತ್ಕೊಂಡು ಕಾಯ್ತಾ ಇರ್ತಾಳೆ ಇವಳು. ನೋಡಿ ಅಲ್ಲಿ ಮಂಗ ಇದೆ, ಅಲ್ಲಿದೆ, ಕಾಣ್ತಾ ಇರ್ಬೋದು. ನೆದಾಡ್ತಿದೆ ನೋಡಿ ಅಲ್ಲಿ. ಅದು ಮಂಗನಿಗೆ ಅಡಿಕೆ ಎಲ್ಲ ತಿಂದು ಉಗುಳು ಬಿಡುತ್ತೆ ಅದು. ನೋಡಿ ಕಾಣಿಸ್ತಾ ಇರ್ಬೋದು ಮಂಗ. ಆಯ್ತು ನೋಡಿ. ಹಾಂ ಈಗ ಹೋಗ್ತಾಳೆ ನೋಡಿ. ಹೋದ್ಲು ಹೋದ್ಲು ಹೋದ್ಲು. ಇಲ್ಲೊಂದು ಕೂತಿದೆ. ನಿನ್ನೆ ಈ ಥರ ಮಂಗ ಬೀಳ್ಸೋಗುತ್ತೆ. ಇಷ್ಟು ಕಾಯಿ, ಎಳ್ನೀರು, ಹೀಗೆ ಈ ಥರ ಎಲ್ಲ ಒಂಥರ ನಾವು ಫೇಸ್ ಮಾಡಬೇಕಾಗತ್ತೆ.
ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕು ಶೇರು ಹಾಗೆ ಕಮೆಂಟ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ.